ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿ ಹಾಗೂ ಕರ್ಕಾಟಕ ರಾಶಿಯ ಸಂಧಿಭಾಗದಲ್ಲಿ ಒಳೆಯುವ ಅತ್ಯಂತ ಶುಭಕರ, ದೈವಿಕ ಮತ್ತು ಪುನರ್ಜನ್ಮದ ಸಂಕೇತವಾದ ನಕ್ಷತ್ರನೇ ಪುನರ್ವಸು ನಕ್ಷತ್ರ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುನರ್ವಸು ಅಂತಂದರೆ ಮತ್ತೆ ಬೆಳಕು ದೊರಕೋದು, ಕಳೆದು ಹೋದದನ್ನು ಮರಳಿ ಪಡೆಯೋದು ಮತ್ತು ಜೀವನದಲ್ಲಿ ಹೊಸ ಆರಂಭವನ್ನು ಸೂಚಿಸೋದು ಅಂತ ಅರ್ಥ ಕೊಡುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಸಹಜವಾಗಿಯೇ ಆಶಾವಾದಿಗಳು, ಧಾರ್ಮಿಕ ಮನೋಭಾವದವರು ಮತ್ತು ಎಷ್ಟೇ ಕಷ್ಟ ಬಂದರೂ ಕೂಡ ಮತ್ತೆ ಎದ್ದು ನಿಲ್ಲುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಮಿಥುನ ಮತ್ತು ಕರ್ಕಾಟಕ ರಾಶಿಗಳ ಪ್ರಭಾವವನ್ನು ಹೊಂದಿರುವ ಈ ನಕ್ಷತ್ರದ ಅಧಿಪತಿ ಬುದ್ಧಿವಂತಿಕೆ, ಸಂಮೋಹನ ಮತ್ತು ಜ್ಞಾನದ ಕಾರಕನಾದ ಬುಧ. ಇದರ ದೇವತೆಗಳ ತಾಯಿಯಾದ ಅದಿತಿ ದೇವಿ ಆಗಿರೋದ್ರಿಂದ ಇವರಲ್ಲಿ ಕರುಣೆ, ಸಹನೆ, ಕ್ಷಮೆ ಮತ್ತು ವಿಶಾಲ ಹೃದಯದ ಗುಣಗಳು ಸಹಜವಾಗಿಯೇ ಕಂಡುಬರುತ್ತೆ. ಇವರು ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಎದುರಾದರೂ ಕೂಡ ನಿರಾಶೆ ಆಗೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ಕತ್ತಲೆಯ ನಂತರ ಕೂಡ ಬೆಳಕು ಬರುತ್ತೆ. ಆ ಥರ ಒಂದು ದೃಢ ನಂಬಿಕೆ ಇವರಲ್ಲಿ ಇರುತ್ತೆ. ಇವರ ವ್ಯಕ್ತಿತ್ವ ತುಂಬ ಸರಳ, ಸೌಮ್ಯ ಮತ್ತು ಪ್ರಾಮಾಣಿಕ. ಇವರು ಯಾರಿಗೂ ಉದ್ದೇಶಪೂರ್ವಕವಾಗಿ ಹಾನಿ ಮಾಡೋದಿಲ್ಲ. ಇವರ ಮಾತುಗಳಲ್ಲಿ ಒಂದು ರೀತಿಯ ಮಧುರತೆ ಮತ್ತು ಆಕರ್ಷಣೆ ಇರುತ್ತೆ. ಇದರಿಂದ ಜನ ಸುಲಭವಾಗಿ ಇವರೊಂದಿಗೆ ಸ್ನೇಹ ಬೆಳೆಸ್ತಾರೆ. ಪುನರ್ವಸು ನಕ್ಷತ್ರದವರು ಜ್ಞಾನವನ್ನು ಬಹಳ ಪ್ರೀತಿಸ್ತಾರೆ ಮತ್ತು ಜೀವನ ಪೂರ್ತಿ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿಯನ್ನು ಹೊಂದಿರ್ತಾರೆ. ಇವರು ಶಿಕ್ಷಣ, ಬೋಧನೆ, ಸಾಹಿತ್ಯ, ಧಾರ್ಮಿಕ ಕಾರ್ಯಗಳು, ಕಾನೂನು, ಸಮಾಜ ಸೇವೆ, ವೈದ್ಯಕೀಯ ಹಾಗೂ ಮಾರ್ಗದರ್ಶನದ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಜೀವನದ ಆರಂಭದಲ್ಲಿ ಕೆಲವು ಅಡೆತಡೆಗಳು, ನಷ್ಟಗಳು ಹಾಗೂ ನಿರೀಕ್ಷಿಸದ ಬದಲಾವಣೆಗಳು ಸಂಭವಿಸಬಹುದು. ಆದರೆ ಅದೃಷ್ಟದ ವಿಶೇಷ ಅನುಗ್ರಹದಿಂದ ಕಳೆದು ಹೋದ ಅವಕಾಶಗಳು ಮತ್ತು ಸಂಪತ್ತು ಮತ್ತೆ ಇವರ ಜೀವನಕ್ಕೆ ಮರಳಿ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಆರ್ಥಿಕವಾಗಿ ಇವರು ನಿಧಾನವಾಗಿ ಆದರೆ ಸ್ಥಿರವಾಗಿ ಪ್ರಗತಿಯನ್ನು ಸಾಧಿಸ್ತಾರೆ ಮತ್ತು ಜೀವನದ ನಂತರದ ಹಂತದಲ್ಲಿ ಉತ್ತಮ ಗೌರವ, ಆಸ್ತಿ ಮತ್ತು ಆರ್ಥಿಕ ಭದ್ರತೆಯನ್ನು ಪಡಿತಾರೆ. ಕುಟುಂಬದ ವಿಷಯದಲ್ಲಿ ಇವರು ಅತ್ಯಂತ ಪ್ರೀತಿಯುಳ್ಳವರು ಮತ್ತು ಜವಾಬ್ದಾರಿಯುತರಾಗಿರ್ತಾರೆ. ತಮ್ಮ ಕುಟುಂಬ ಅವರ ಸದಸ್ಯರ ಸಂತೋಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ವೈವಾಹಿಕ ಜೀವನದಲ್ಲಿ ಇವರು ನಿಷ್ಠಾವಂತ, ಸಹನಶೀಲ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣವನ್ನು ಹೊಂದಿರ್ತಾರೆ. ಇದರಿಂದ ಇವರ ದಾಂಪತ್ಯ ಜೀವನ ಸಾಮಾನ್ಯವಾಗಿ ಸುಖಮಯವಾಗಿರುತ್ತೆ. ಪುನರ್ವಸು ನಕ್ಷತ್ರದವರ ಅತ್ಯಂತ ದೊಡ್ಡ ಶಕ್ತಿ ಅಂದರೆ ಅವರ ಪಾಸಿಟಿವ್ ಥಿಂಕಿಂಗ್, ಕ್ಷಮಿಸುವ ಗುಣ ಮತ್ತು ಯಾವುದೇ ಸೋಲಿನ ನಂತರ ಮತ್ತೆ ಹೊಸ ಆರಂಭ ಮಾಡುವ ಸಾಮರ್ಥ್ಯ. ಆದರೆ ಕೆಲವೊಮ್ಮೆ ಅತಿಯಾದ ಉದಾರತೆ ಮತ್ತು ಎಲ್ಲರನ್ನ ನಂಬುವ ಸ್ವಭಾವದಿಂದ ಮೋಸ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಆದ್ದರಿಂದ ಯಾರು ನಿಜವಾಗಿಯೂ ಕೂಡ ತಮ್ಮವರು ಅವರನ್ನು ಗುರುತಿಸುವ ವಿವೇಕವನ್ನು ಬೆಳೆಸಿಕೊಳ್ಳೋದು ಅಗತ್ಯವಾಗಿರುತ್ತೆ. ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಪುನರ್ವಸು ನಕ್ಷತ್ರದವರು ಪ್ರತಿದಿನ ಶ್ರೀರಾಮನ ಸ್ಮರಣೆ ಮಾಡೋದು, ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸೋದರಿಂದ ಅತ್ಯಂತ ಶುಭ ಫಲಗಳನ್ನು ಪಡಿತಾರೆ ಅಂತ ಹೇಳಲಾಗುತ್ತೆ. ಜೊತೆಗೆ ಬಡವರಿಗೆ ಸಹಾಯ ಮಾಡೋದು, ಅನ್ನದಾನ ಮಾಡೋದು ಮತ್ತು ಹಿರಿಯರಿಗೆ ಗೌರವಿಸೋದು ಇವರ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸುತ್ತೆ ಅಂತ ನಂಬಲಾಗುತ್ತೆ. ಇಂತಹ ದಿವ್ಯ ಗುಣಗಳು ಅಪಾರ ಸಹನೆ, ಆಶಾವಾದ ಮತ್ತು ಪುನರುತ್ಥಾನದ ಶಕ್ತಿಯನ್ನು ಹೊಂದಿರುವ ಪುನರ್ವಸು ನಕ್ಷತ್ರದವರು ಜೀವನದಲ್ಲಿ ಎಷ್ಟೇ ಬಾರಿ ಬಿದ್ದರೂ ಮತ್ತೆ ಎದ್ದು ನಿಂತು ಯಶಸ್ಸಿನ ಶಿಖರವನ್ನು ತಲುಪುವ ಜನ್ಮಜಾತ ಸಾಧಕರಾಗಿರ್ತಾರೆ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಹತ್ತಿರ ಆಗಿದೆ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.